ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು SR ಟೀಚಿಂಗ್. ಈ ಒಂದು ವಿಡಿಯೋ ತರಗತಿಯಲ್ಲಿ ಎಲ್ಲರಿಗೂ ಸ್ವಾಗತ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ವಿಡಿಯೋವನ್ನ ನೋಡ್ತಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಶನ್ ಗಾಗಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗಾದ್ರೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ PSI ಎಕ್ಸಾಮ್ ನೋಟಿಫಿಕೇಶನ್ ಸೂನ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಕಂಪ್ಲೀಟ್ ಡೀಟೇಲ್ಸ್ ಫಾರ್ PSI ಎಕ್ಸಾಮ್ಸ್ಗೆ ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು, ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವ ರೀತಿ ಓದ್ಬೇಕು ಅಂತಕ್ಕಂತ ಸ್ಟ್ರಾಟಜಿಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಒನ್ ಇಲ್ಲಿ ಬೇಸಿಕ್ ಬುಕ್ಸ್ NCERT ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೋಡ್ಕೊತ ಹೋಗೋಣ. ಹಿಸ್ಟ್ರಿ ಸಬ್ಜೆಕ್ಟ್ ಅವರ್ ಪಾಸ್ಟ್ 1 6th ಸ್ಟ್ಯಾಂಡರ್ಡ್. ಅದೇ ರೀತಿ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಲೈಫ್ 2 7th ಸ್ಟ್ಯಾಂಡರ್ಡ್. ಇನ್ ಥರ್ಡ್ ಒನ್ ಅವರ್ ಫಾಸ್ಟ್ 3rd 8th ಕ್ಲಾಸ್. ಇನ್ ನೆಕ್ಸ್ಟ್ ಒನ್ ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಕ್ಲಾಸ್ 12th. ಇನ್ ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ 2 12th ಸ್ಟ್ಯಾಂಡರ್ಡ್. ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ 3 12th ಸ್ಟ್ಯಾಂಡರ್ಡ್. ಸೊ ಹಿಸ್ಟ್ರಿಗೆ ಓದ್ಬೇಕಾದಂತಹ ಇಂಗ್ಲಿಷ್ ಮೀಡಿಯಂ NCERT ಬುಕ್ಸ್. ಅದೇ ರೀತಿ ಜಿಯೋಗ್ರಫಿ ಸಬ್ಜೆಕ್ಟ್ ಬಂದ್ಬಿಟ್ಟಾಗ ಇಲ್ಲಿ ನಾವು 6th to 12th ಸ್ಟ್ಯಾಂಡರ್ಡ್ ವರೆಗೂ ಓದ್ಬೇಕಾಗ್ತದ. ದ ಅರ್ತ್ ಅಂಡ್ ಹ್ಯಾಬಿಟ್, ಅವರ್ ಎನ್ವೈರನ್ಮೆಂಟ್, ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್, ಕಂಟೆಂಪರರಿ ಇಂಡಿಯಾ 2. ಇನ್ ಅದೇ ರೀತಿ ಫಂಡಮೆಂಟಲ್ ಆಫ್ ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಫಿಸಿಕಲ್ ಎನ್ವೈರನ್ಮೆಂಟ್, ಇಂಡಿಯನ್ ಪೀಪಲ್ ಅಂಡ್ ಎಕನಾಮಿಕ್, ಫಂಡಮೆಂಟಲ್ ಆಫ್ ಹ್ಯೂಮನ್ ಜಿಯೋಗ್ರಫಿ. ಸೊ ಜಿಯೋಗ್ರಫಿಗೆ ಮತ್ತೆ ಹಿಸ್ಟ್ರಿಗೆ ನಾವು 6th to 12th ಸ್ಟ್ಯಾಂಡರ್ಡ್ ವರೆಗೂ NCERT ಬುಕ್ಸ್ ಅನ್ನ ಓದ್ಬೇಕಾಗ್ತದೆ. ಸೊ ಇದು ನಮ್ಮ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಅವೈಲೇಬಲ್ ಇರ್ತದೆ. ಸೊ ಇದನ್ನ ನಾವು ಫ್ರೀ ವೆಬ್ಸೈಟ್ ಅಲ್ಲಿ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟಾಗ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಕ್ಟ್ ವರ್ಕ್, ಪೊಲಿಟಿಕಲ್ ಥಿಯರಿ. ಸೊ ಕ್ಲಾಸ್ 11th ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದ. ಸೊ ಇವೆರಡೂ ಕೂಡ ನಾವು ನೋಡ್ಕೋಬೇಕಾಗ್ತದ. ನೆಕ್ಸ್ಟ್ ಒನ್ ಅದೇ ರೀತಿ ಎಕನಾಮಿಕ್ ಸಬ್ಜೆಕ್ಟ್ ಗೆ ಕ್ಲಾಸ್ 10th, ಕ್ಲಾಸ್ 11th, ಕ್ಲಾಸ್ 12th. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ಸ್ 2 ಇಂಪಾರ್ಟೆನ್ಸ್ ಆಗ್ತದ. ಇನ್ ಅದೇ ರೀತಿ ಆರ್ಟ್ ಅಂಡ್ ಕಲ್ಚರ್ ಅಂಡ್ ಇಂಟ್ರೊಡಕ್ಷನ್ ಆಫ್ 5 ಆರ್ಟ್ಸ್. ಸೊ ಕ್ಲಾಸ್ 11th NCERT ಇಲ್ಲಿ ಇಂಪಾರ್ಟೆನ್ಸ್. ನೆಕ್ಸ್ಟ್ ಇಲ್ಲಿ ಸೋಶಿಯಾಲಜಿ, ಇಂಡಿಯನ್ ಸೊಸೈಟಿ, ಸೋಷಿಯಲ್ ಚೇಂಜ್ ಅಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಕ್ಲಾಸ್ 12th ಸ್ಟ್ಯಾಂಡರ್ಡ್ ಬುಕ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ NCERT. ಇನ್ ಅದೇ ರೀತಿ ಸೈನ್ಸ್ ಸಬ್ಜೆಕ್ಟ್ ಬಂದ್ಬಿಟ್ಟಾಗ 6th to 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ NCERT ಬುಕ್ಸ್ ಅನ್ನ ನಾವು ಇಲ್ಲಿ ಸ್ಟಡಿ ಮಾಡ್ಬೇಕಾಗ್ತದೆ. The above NCERT books are compulsory for a PSI exam. ಸೊ ಮೇಲಿರ್ತಕ್ಕಂತಹ NCERT ಬುಕ್ಸ್ ಏನಿದೆಯಲ್ಲ ಇವು ಕಂಪಲ್ಸರಿ ಫಾರ್ PSI ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರೋರಿಗೆ. ಸೊ ನೆಕ್ಸ್ಟ್ ಇಲ್ಲಿ ದ NCERT ಬುಕ್ಸ್ ಅವೈಲೇಬಲ್ ಓನ್ಲಿ ಇನ್ ಇಂಗ್ಲಿಷ್ ಮೀಡಿಯಂ. ದ ಬುಕ್ ಆರ್ ಅವೈಲೇಬಲ್ ಆನ್ ಆನ್ಲೈನ್ ಆರ್ ಆಲ್ ಬುಕ್ ಸ್ಟಾಲ್ ಅಂತಕ್ಕಂಥದ್ದು. ಸೊ ಇದು ಇಂಪಾರ್ಟೆಂಟ್ಸ್ ನೋಟ್ ಇಟ್ ಮಾಡ್ಕೋರಿ. ನೆಕ್ಸ್ಟ್ ಒನ್ ಇಲ್ಲಿ ಕನ್ನಡ ಮೀಡಿಯಂ ಅನ್ನ ನೋಡೋಣ. ಹಿಸ್ಟ್ರಿ ಸಬ್ಜೆಕ್ಟ್ ಬಂದ್ಬಿಟ್ಟಾಗ ಇಲ್ಲಿ ನಾವು 6th to 12th ಸ್ಟ್ಯಾಂಡರ್ಡ್ ವರೆಗೂ ಗೌರ್ಮೆಂಟ್ ಬುಕ್ಸ್ ಅನ್ನ ಓದ್ಬೇಕಾಗ್ತದ. ಫಸ್ಟ್ PUC ಅಂಡ್ ಸೆಕೆಂಡ್ PUC ಇಂಡಿಯನ್ ಹಿಸ್ಟ್ರಿ ಅಂಡ್ ವರ್ಲ್ಡ್ ಹಿಸ್ಟ್ರಿ. ಇನ್ ಜಿಯೋಗ್ರಫಿ ಸಬ್ಜೆಕ್ಟ್ ಗೆ 6th to 12th ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ನೋಡ್ಕೋಬೇಕಾಗ್ತದ. ಫಸ್ಟ್ PUC ಅಂಡ್ ಸೆಕೆಂಡ್ PUC. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಗೆ ಫಸ್ಟ್ PUC ಅಂಡ್ ಸೆಕೆಂಡ್ PUC ಬುಕ್ಸ್ ಅನ್ನ ನಾವಿಲ್ಲಿ ರೆಫರ್ ಮಾಡ್ಬೇಕಾಗ್ತದ. ಇನ್ ಎಕನಾಮಿಕ್ಸ್ ಗೆ 8th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, 11th ಸ್ಟ್ಯಾಂಡರ್ಡ್, ಅದೇ ರೀತಿ 12th ಸ್ಟ್ಯಾಂಡರ್ಡ್ PUC ಬುಕ್ಸ್ ಅನ್ನ ನಾವಿಲ್ಲಿ ಸ್ಟಡಿ ಮಾಡ್ಬೇಕಾಗ್ತದೆ. ಅದೇ ರೀತಿ ಸೈನ್ಸ್ ಸಬ್ಜೆಕ್ಟ್ ಬಂದ್ಬಿಟ್ಟಾಗ 6th to 12th ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ನಾವಿಲ್ಲಿ ರೆಫರ್ ಮಾಡ್ಬೇಕಾಗ್ತದೆ. ಎಕ್ಸ್ಟ್ರಾ ಇಲ್ಲಿ ನಾವು ತಮಿಳ್ನಾಡು ಸೈನ್ಸ್ ಫಾರ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಗಾಗಿ ನಾವಿಲ್ಲಿ ರೆಫರ್ ಮಾಡಬಹುದು. ಇನ್ ಸೋಶಿಯಾಲಜಿ ಬಂದ್ಬಿಟ್ಟಾಗ 6th to 12th ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ನಾವು ರೆಫರ್ ಮಾಡ್ಬೇಕಾಗ್ತದೆ. ಸೋಶಿಯಾಲಜಿ ಇದು ನಮಗ ಎಸ್ಸೆ ರೈಟಿಂಗ್ ಗೆ ಇಂಪಾರ್ಟೆನ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಮಾಡಿ ಇಲ್ಲಿ ನೋಡ್ಕೊತ ಹೋಗೋಣ. ಕರ್ನಾಟಕ ಗೌರ್ಮೆಂಟ್ ಬುಕ್ಸ್ ಅವೈಲೇಬಲ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ. ನಮ್ ಕರ್ನಾಟಕದ
ಬುಕ್ಸ್ ಇದೆ ಅಲ್ಲ, ಕನ್ನಡ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆಲ್ ಆಫ್ ಅಬೌವ್ ಬುಕ್ಸ್ ಆರ್ ಕಂಪಲ್ಸರಿ ಫಾರ್ PSI ಎಕ್ಸಾಮ್. ಅದೇ ರೀತಿ ದ ಅಬೌವ್ ಬುಕ್ಸ್ ನಾಟ್ ಅವೈಲೇಬಲ್ ಇನ್ ಮಾರ್ಕೆಟ್, ಓನ್ಲಿ ಅವೈಲೇಬಲ್ ಇನ್ ವೆಬ್ಸೈಟ್. ಸೊ ಗೌರ್ಮೆಂಟ್ ಬುಕ್ಸ್ ಬಂದ್ಬಿಟ್ಟಾಗ ಇವು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರಲ್ಲ, ಸೊ ವೆಬ್ಸೈಟ್ ಅಲ್ಲಿಯೂ ಅವೈಲೇಬಲ್ ಇರತ್ತೆ. ಸೊ ಗೌರ್ಮೆಂಟ್ ಸ್ಕೂಲ್ ಅಲ್ಲಿಯೂ ಕೂಡ ಇವು ಅವೈಲೇಬಲ್ ಇರತ್ತೆ. ಸೊ ತಮಿಳ್ನಾಡು ಸೈನ್ಸ್ ಬುಕ್ಸ್ ಬಂದ್ಬಿಟ್ಟಾಗ ಇದು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದ. ಸೊ ಎಕ್ಸ್ಟ್ರಾ ಕಾನ್ಸೆಪ್ಟ್ ಗಾಗಿ ನಾವು ಈ ಬುಕ್ಸ್ ಅನ್ನ ರೆಫರ್ ಮಾಡಬಹುದು ಹೆಚ್ಚು ಇನ್ಫಾರ್ಮೇಶನ್ ಗೋಸ್ಕರ. ಸೊ ನೆಕ್ಸ್ಟ್ ನೋಡೋಣ ಕನ್ನಡ ಮೀಡಿಯಂ ರೆಫರೆನ್ಸ್ ಬುಕ್ಸ್. ಸೊ ಫಸ್ಟ್ ಇಲ್ಲಿ ನಾವು ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ನೋಡ್ಕೊತ ಹೋಗೋಣ. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಅದೇ ರೀತಿ ಕರ್ನಾಟಕ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿ ಬಂದ್ಬಿಟ್ಟಾಗ ಸದಾಶಿವ ಅವ್ರ KNSR ಬುಕ್ಸ್ ರೆಫರ್ ಮಾಡಬಹುದು. ಇಲ್ಲಿ KNSR ಬುಕ್ಸ್ ಹೆಚ್ಚು ಇಂಪಾರ್ಟೆನ್ಸ್ ಆಗ್ತದೆ, ಯಾಕಂದ್ರೆ ಇಲ್ಲಿ ಎಕ್ಸ್ಟ್ರಾ ನಾಲೆಜ್, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾವು ಇಲ್ಲಿ ನೋಡ್ಬಹುದು. ಮಿಡ್ವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯನಾಥ್ ಕಾಮತ್ ಸರ್ ಅವರು ಬುಕ್ಸ್ ಸಿಗತ್ತೆ. ಇನ್ ಸ್ಪರ್ಧಾ ಅರಿವು ಕರ್ನಾಟಕ ಹಿಸ್ಟ್ರಿಗೆ ನಾವಿಲ್ಲಿ ತಗೋಬಹುದು. ನೆಕ್ಸ್ಟ್ ಜಿಯೋಗ್ರಫಿ ಸಬ್ಜೆಕ್ಟ್ ಬಂದ್ಬಿಟ್ಟಾಗ ಫಿಸಿಕಲ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಫಿಸಿಕಲ್, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿಗೆ ನಾವು ರಂಗನಾಥ್ ಸರ್ ಅವ್ರದ್ದು ಬುಕ್ಸ್ ಇಲ್ಲಿ ತಗೋಬಹುದು. ಲೇಟೆಸ್ಟ್ 2024 ನ್ಯೂ ಎಡಿಷನ್. ನೆಕ್ಸ್ಟ್ ಸಬ್ಜೆಕ್ಟ್ ಇಂಡಿಯನ್ ಪೊಲಿಟಿ, ಎಂ ಲಕ್ಷ್ಮೀಕಾಂತ್ ಸರ್ ಅವ್ರ ಬುಕ್ಸ್. ಇದನ್ನ ನಾವು ಬೈಬಲ್ ಅಂತ ಹೇಳಿ ಕರಿತೀವಿ. ಈ ಲಕ್ಷ್ಮೀಕಾಂತ್ ಸರ್ ಅವ್ರ ಬುಕ್ಸ್ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನಿಲ್ಲಿ PS ಗಂಗಾಧರ್ ಸರ್ ಅವ್ರ ಬುಕ್ಸ್ ಮತ್ತೆ KM ಸುರೇಶ್ ಸರ್ ಬುಕ್ಸ್ ನಾವಿಲ್ಲಿ ರೆಫರ್ ಮಾಡಬಹುದು. ಇನ್ ಅದೇ ರೀತಿ ನೆಕ್ಸ್ಟ್ ಇಂಡಿಯನ್ ಎಕನಾಮಿಕ್ಸ್ ಗೆ ನಾವು ಜನರಲ್ ಆಗಿ ಗಿರಣಿ ಕೃಷ್ಣಮೂರ್ತಿ ಸರ್ ಅವ್ರ ಬುಕ್ಸ್, ಅದೇ ರೀತಿ HRK ಸರ್ ಅವ್ರ ಬುಕ್ಸ್ ಕೂಡ ನಾವಿಲ್ಲಿ ರೆಫರ್ ಮಾಡಬಹುದು. ಇನ್ ಜನರಲ್ ಸೈನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಟೆಕ್ನಾಲಜಿ, ಅಪ್ಲೈಡ್ ಸೈನ್ಸ್ ಅಂತಕ್ಕಂಥದ್ದು ಸುರೇಶ್ ಸರ್ ಅವ್ರ ಬುಕ್ಸ್ ಅನ್ನ ನಾವಿಲ್ಲಿ ನೋಡ್ಬೇಕಾಗ್ತದ ಜನರಲ್ ಸೈನ್ಸ್ ಮತ್ತೆ ಅಪ್ಲಿಕೇಡ್ ಸೈನ್ಸ್ ಸಬ್ಜೆಕ್ಟ್ ಗಾಗಿ. ನೆಕ್ಸ್ಟ್ ಒನ್ ಜನರಲ್ ಕಂಪ್ಯೂಟರ್. ಸೊ ಇಲ್ಲಿ ಗುರುರಾಜ್ ಬುಲ್ಬುಲೆ ಸರ್ ಅವ್ರ ಬುಕ್ಸ್ ಅನ್ನ ನಾವಿಲ್ಲಿ ನೋಡ್ಬೇಕಾಗ್ತದ. ಅದೇ ರೀತಿ ಜನರಲ್ ಕಂಪ್ಯೂಟರ್ ಗಾಗಿ ನಾವು ಯೂಟ್ಯೂಬ್ ಕ್ಲಾಸಸ್ ಅನ್ನ ನೋಡಬಹುದು. ನೆಕ್ಸ್ಟ್ ಇಲ್ಲಿ ಜನರಲ್ ನಾಲೆಜ್ಗೆ ನಾವಿಲ್ಲಿ ಚಾಣಕ್ಯ ಕಣಶ್ ಬುಕ್ಸ್, ಅದೇ ರೀತಿ ನೂತನ GK ಬುಕ್ಸ್ ಅನ್ನ ನಾವಿಲ್ಲಿ ರೆಫರ್ ಮಾಡ್ಬೇಕಾಗ್ತದೆ. ಇನ್ ಮೆಂಟಲ್ ಎಬಿಲಿಟಿಗೆ ನಾವು ಮೆಂಟಲ್ ಎಬಿಲಿಟಿಗೆ ಎಷ್ಟು ಬುಕ್ಸ್ ತಗೊಂಡ್ರು ಕಡಿಮೆನೇ ಆಗತ್ತ. ಇಲ್ಲಿ ಮೆಂಟಲ್ ಎಬಿಲಿಟಿಗೆ ನಾವು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೇಕಾಗ್ತದ. ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಗೆ ನಾವು ಪ್ರಜಾವಾಣಿ ಡೈಲಿ ನ್ಯೂಸ್ ಪೇಪರ್ ಅನ್ನ ಓದ್ಬೇಕಾಗ್ತದೆ. ಸ್ಪರ್ಧಾ ಅರಿವು ಮ್ಯಾಗಝಿನ್ ಇಂಪಾರ್ಟೆನ್ಸ್ ಜೊತೆಗೆ ಸ್ಪರ್ಧಾ ವಿಜೇತ PIB ವೆಬ್ಸೈಟ್ ಅನ್ನ ನಾವಿಲ್ಲಿ ರೆಫರ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಎನ್ವೈರ್ಮೆಂಟ್ ಗೆ ನಾವು PY ಭೈರಪ್ಪ ಸರ್ ಅವ್ರ ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಇಲ್ಲಿ ಸರ್ ಕ್ಲಾಸಸ್ ಅನ್ನ ನಾವಿಲ್ಲಿ ನೋಡ್ಬೇಕಾಗ್ತದ. ಕೀರ್ತಿ ಕಾಂಪಿಟೇಟಿವ್ ಸಿದ್ಧಾಂತ್ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಮ್ಗೆ ಬೇಕಾದಂತಹ ಇನ್ಫಾರ್ಮೇಶನ್ಸ್ ಅನ್ನ ನಾವಿಲ್ಲಿ ಪಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಪ್ರೈವಸಿ ಇಯರ್ ಕ್ವಶನ್ ಪೇಪರ್ಸ್ ಕೂಡ ನಮಗ ಇಂಪಾರ್ಟೆನ್ಸ್ ಆಗ್ತದ. PSR ಪೇಪರ್ 1 ಸೋರ್ಸ್ ಎಸ್ಸೆ ರೈಟಿಂಗ್ ಗೆ ನಾವ್ ಇಲ್ಲಿ ಯೋಜನಾ ಮ್ಯಾಗಝಿನ್ ಅನ್ನ ರೆಫರ್ ಮಾಡ್ಬೇಕಾಗ್ತದ. ಜೊತೆಗೆ ಸ್ಪರ್ಧಾ ಅರಿವು ಮ್ಯಾಗಝಿನ್, ಡೈಲಿ ನ್ಯೂಸ್ ಪೇಪರ್, ಅದೇ ರೀತಿ ಆರ್ಟಿಕಲ್ಸ್, ಕಿಟ್ಟಿ ಸರ್ ಅವ್ರದ್ದು ಎಸ್ಸೆ ರೈಟಿಂಗ್ PDF ಅನ್ನ, ಅದೇ ರೀತಿ ಬೇಸಿಕ್ ಟು ಅಡ್ವಾನ್ಸ್ ಕಿಟ್ಟಿ ಸರ್ ಅವ್ರದ್ದು ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡ್ಕೋಬೇಕಾಗ್ತದ. ಸೊ ಇಲ್ಲಿ ಯೂಟ್ಯೂಬ್ ಲಿಂಕು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ, www.youtube.com ಕಿಟ್ಟಿ ಕಾಂಪಿಟೇಟಿವ್ ಸಿದ್ಧಾಂತ್. ಸೊ ಇಲ್ಲಿ ನೆಕ್ಸ್ಟ್ ಒನ್ ಟ್ರಾನ್ಸ್ಲೇಟ್ ಗೆ ನಾವು ಸ್ಕೂಲ್ ಬುಕ್ಸ್ 6 to 12 ಸ್ಟ್ಯಾಂಡರ್ಡ್ ಬರ್ತಕ್ಕಂತಹ ನಮ್ಮ ಗೌರ್ಮೆಂಟ್ ಬುಕ್ಸ್ ಅಲ್ಲಿ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಸೊ ಅಲ್ಲಿ ನಾವು ಟ್ರಾನ್ಸ್ಲೇಟ್ ಗೆ ಇದನ್ನ ರೆಫರ್ ಮಾಡಬಹುದು. ಡೈಲಿ ನ್ಯೂಸ್ ಪೇಪರ್ ಜೊತೆಗೆ ಫ್ರೀ ಯೂಟ್ಯೂಬ್ ಕ್ಲಾಸಸ್ ಅನ್ನ ನೋಡಿ ನಾವು ಟ್ರಾನ್ಸ್ಲೇಷನ್ ಮಾಡಬಹುದು. ನೆಕ್ಸ್ಟ್ ಪ್ರೆಸ್ ರೈಟಿಂಗ್ ಗೆ ನಾವಿಲ್ಲಿ ಕಿಟ್ಟಿ ಸರ್ ಅವ್ರದ್ದು ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡ್ಬೇಕಾಗ್ತದ. ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನೋಡ್ಬೇಕಾಗ್ತದ, ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡ್ಬೇಕಾಗ್ತದ. ನೆಕ್ಸ್ಟ್ ಒನ್ ಟೆಸ್ಟ್ ಸೀರೀಸ್ಗೆ ಕಿಟ್ಟಿ ಸರ್ ಅವ್ರದ್ದು ಟೆಲಿಗ್ರಾಮ್ ಚಾನೆಲ್ ಇದೆ. ಸೊ ಅದ್ರಲ್ಲಿ
50+ ಫ್ರೀ ಟೆಸ್ಟ್ ಸೀರೀಸ್ ನಮಗ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕಿಟ್ಟಿ ಸರ್ ಕಾಂಪಿಟೇಟಿವ್ ಸಿದ್ಧಾಂತ್ ಯೂಟ್ಯೂಬ್ ಚಾನೆಲ್, ಟೆಲಿಗ್ರಾಮ್ ಚಾನೆಲ್, ಅದೇ ರೀತಿ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ನಮಗೆ ಎಲ್ಲಾ ರೀತಿಯಾದಂತಹ ಫ್ರೀ ಇನ್ಫಾರ್ಮೇಶನ್ಸ್ ಅನ್ನ ನಾವಿಲ್ಲಿ ಪಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ಒನ್ ಶ್ರೀ ಅಕಾಡೆಮಿ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್, ಅದೇ ರೀತಿ ಟೆಲಿಗ್ರಾಮ್ ಚಾನೆಲ್. ನೆಕ್ಸ್ಟ್ ಒನ್ SR ವರ್ಲ್ಡ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಾವು ಡೈಲಿ ಅಪ್ಡೇಟ್ಸ್ ಅನ್ನ ನೋಡಬಹುದು. ವಿಶ್ವ ಕಿಂಗ್ಡಮ್, ಅದೇ ರೀತಿ ಸ್ಪರ್ಧಾ ಅರಿವು. ಸೊ ಇವು ಎಲ್ಲವೂ ಕೂಡ ಇಂಪಾರ್ಟೆಂಟ್